ಸಾತ್ವಿಕ ಧರ್ಮಾತ್ಮರೇ, ಇಂದು ಬಾಗುವಿಕೆಯ ವಿಷಯವಾಗಿ ಒಂದಷ್ಟು ಚಿಂತನೆಯನ್ನು ಮಾಡೋಣ. ನಾವು ಭಾರತೀಯರು, ಬಾಗುವವರು. ಗುರುವಿನ ಚರಣಕ್ಕೆ ಭಾಗಿ ನಮಸ್ಕಾರವನ್ನು ಮಾಡ್ತೇವೆ, ಹಿರಿಯರ ಪಾದಗಳಿಗೆ ಭಾಗಿ ನಮಸ್ಕಾರವನ್ನು ಮಾಡ್ತೇವೆ, ದೈವಕ್ಕೆ ಭಾಗಿ ನಮಸ್ಕಾರವನ್ನು ಮಾಡ್ತೇವೆ, ಜನ್ಮದಾತರಾದಂಥ ತಂದೆ ತಾಯಿಗಳಿಗೆ ಭಾಗಿ ನಮಸ್ಕಾರವನ್ನು ಮಾಡ್ತೇವೆ, ವಿದ್ವಾಂಸರಿಗೆ, ಜ್ಞಾನಿಗಳಿಗೆ, ಅನುಭವಿಗಳಿಗೆ, ತಪಸ್ವಿಗಳಿಗೆ ಭಾಗಿ ನಮಸ್ಕಾರವನ್ನು ಮಾಡ್ತೇವೆ. ಅದಕ್ಕೆ ಹೇಳ್ತಾರೆ, ನಾವು ಬಾಗುವವರು, ಭಕ್ತಿಯುಳ್ಳವರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ಬಾಗುವಿಕೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಶಕ್ತಿ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಒಂದು, ನಾವು ಭಾಗಿ ನಮಸ್ಕಾರ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಅಹಂಕಾರ, ಅಜ್ಞಾನ, ಅವಿವೇಕ ಇದು ನಾಶ ಆಗತ್ತೆ. ಆನಂತರ ಹಿರಿಯರಿಂದ ಕ್ಷಮಾಕ್ಕೆ ನಾವೆಲ್ಲ ಪಾತ್ರರಾಗ್ತೇವೆ. ಅದಕ್ಕಾಗಿ ಬಾಗುವುದು ಅತ್ಯಂತ ಮಹತ್ವದ ವಿಷಯ ಅನ್ನುವಂಥ ಚಿಂತನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಒಂದು ಘಟನೆಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಯಾವ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧ ನಿರ್ಣಯ ಆಯಿತು. ಕುರುಕ್ಷೇತ್ರದಲ್ಲಿ ಕೌರವರು ಮತ್ತು ಪಾಂಡವರ ಸೈನ್ಯ ನಿಂತಿದೆ. ಪಾಂಡವರ ಸೇನೆ 7 ಅಕ್ಷೋಹಿಣಿ, ಕೌರವರ ಸೇನೆ 11 ಅಕ್ಷೋಹಿಣಿ. ಈ ಪಾಂಡವ ಸೈನ್ಯದ ಮುಖ್ಯ ಮಾರ್ಗದರ್ಶಕರು ಶ್ರೀಕೃಷ್ಣ ಪರಮಾತ್ಮ ಆಗಿದ್ದ. ಆ ಯಾವ ಸೈನ್ಯದ ಸೇನಾಧಿಪತಿಯಾಗಿ ಪಾಂಚಾಲ ದೇಶದ ರಾಜಕುಮಾರ ದೃಷ್ಟದ್ಯುಮ್ನನಿಗೆ ವಹಿಸಲಾಗಿತ್ತು. ಅದರಲ್ಲಿ ಮಹಾರಥಿಗಳಾಗಿ ಭಾಗವಹಿಸಿದವರು ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ, ಹಾಗೂ ದ್ರುಪದ ಪಾಂಚಾಲ ನರೇಶ, ಹಾಗೂ ವಿರಾಟ್ ಮತ್ಸ್ಯ ನರೇಶ, ಹಾಗೂ ದೃಷ್ಟಕೇತು ಛೇದಿ ನರೇಶ, ಹಾಗೂ ಸಹದೇವ ಜರಾಸಂಧನ ಮಗದ ನರೇಶ, ಹಾಗೂ ಸಾತ್ಯಕಿ ಯದುವಂಶಿ ಯೋದ್ಧ, ಹಾಗೂ ಶಿಖಂಡಿನಿ ಪಾಂಚಾಲ್ ನರೇಶ, ಹಾಗೂ ಸಾತ್ಯಕಿ ಮತ್ತು ಅಭಿಮನ್ಯು, ಘಟೋದ್ಗಜ, ಉಪಪಾಂಡವರು, ಹೀಗೆ ಅನೇಕರು ಇದರಲ್ಲಿ ಭಾಗವಹಿಸಿದ್ರು, ಅತಿರಥಿ ಮಹಾರಥಿಗಳು. ಅದೇ ಪ್ರಕಾರ ಕೌರವರ ಸೈನ್ಯದಲ್ಲಿ ಅದು ಕೂಡ ದೊಡ್ಡ ವಿಶಾಲವಾದಂಥ ಸೇನೆ, 11 ಅಕ್ಷೋಹಿಣಿ ಸೇನೆ. ಅದರಲ್ಲಿ ಸೇನಾಧಿಪತಿಗಳಾಗಿ 5 ಜನ ಬದಲಾವಣೆ ಆಗ್ತಾರೆ. ಮೊದಲು 10 ದಿನ ಪರ್ಯಂತರವಾಗಿ ಭೀಷ್ಮ ಪಿತಾಮಹ ಅವರು ಸೈನ್ಯದ ಮುಖ್ಯ ಸೇನಾಧಿಪತಿಗಳಾಗಿದ್ದರು. ಆನಂತರದಲ್ಲಿ 11ರಿಂದ 15 ದಿನದ ಪರ್ಯಂತರವಾಗಿ ಯಾವ ಗುರು ದ್ರೋಣಾಚಾರ್ಯರು ಸೇನಾಧಿಪತಿಗಳಾದರು. ಆನಂತರದಲ್ಲಿ 16 ಮತ್ತು 17ನೇ ದಿನ ಅಂಗರಾಜ ಕರ್ಣ ಆ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ. ಆನಂತರ 18ನೇ ದಿನ ಯಾವ ಮದ್ರರಾಜ್ ಶಲ್ಯ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ. 18ನೇ ದಿನದ ರಾತ್ರಿ ಅಶ್ವತ್ಥಾಮ ಮುಖ್ಯ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ದುರ್ಯೋಧನ ಮತ್ತು 99 ಜನ ಸಹೋದರರು, ಅಶ್ವತ್ಥಾಮ, ಕೃಪಾಚಾರ್ಯ, ಆನಂತರ ಕೃತವರ್ಮ, ಜಯದ್ರಥ, ಗಾಂಧಾರ ರಾಜ ಶಕುನಿ, ಭೂರಿಶ್ರವ ಅನ್ನುವಂಥ ಅನೇಕ ರತಿ ಮಹಾರಥಿಗಳು ಆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಭಾಗವಹಿಸಿದರು. ಇನ್ನೇನು ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗತ್ತೆ ಅನ್ನೋ ಪ್ರಸಂಗ, ಆ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಬಹಳ ಮಹತ್ವದ ಘಟನೆ ಇದು. ಎಲ್ಲ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ. ಇನ್ನೇನು ಯುದ್ಧ ಪ್ರಾರಂಭ ಆಗುವಂಥ ಸನ್ನಿವೇಶ. ಆ ಸಮಯದಲ್ಲಿ ಧರ್ಮರಾಜ ತನ್ನ ಸಾರಥಿಗೆ ಹೇಳ್ತಾ ಇದ್ದಾನೆ ರಥವನ್ನು ಮುಂದೆ ತಗೊಂಡು ಹೋಗಲಿಕ್ಕೆ. ರಥವನ್ನು ಮುಂದೆ ತಗೊಂಡು ಹೋದ. ಮಧ್ಯಭಾಗದಲ್ಲಿ, ಎರಡೂ ಸೇನೆಯ ಮಧ್ಯಭಾಗದಲ್ಲಿ ರಥವನ್ನು ನಿಲ್ಲಿಸಿದ್ದಾನೆ ಧರ್ಮರಾಯ ತಗೊಂಡು ಹೋಗಿ. ಇದನ್ನು ನೋಡಿ ಭೀಮ, ಅರ್ಜುನ, ನಕುಲ, ಸಹದೇವ, ಇನ್ನು ಉಳಿದ ಎಲ್ಲರಿಗೂ ಕೂಡ ಗಾಬರಿ.
ಯಾಕೆ ಹೀಗೆ ಮಾಡ್ತಾ ಇದ್ದಾನೆ, ಯಾಕೆ ಧರ್ಮರಾಯ ಹೀಗೆ ಮಾಡ್ತಿದ್ದಾನೆ ಅನ್ನುವಂಥ ಆತಂಕ ಮತ್ತು ಭಯ ಶುರುವಾಗುತ್ತೆ. ಆನಂತರ ಕೌರವರಿಗೆ ಸಂತೋಷ ಶುರುವಾಯಿತು. ದುರ್ಯೋಧನ, ದುಶ್ಯಾಸನ, ಶಕುನಿ, ಇನ್ನು ಉಳಿದಂತೆ ಎಲ್ಲರಿಗೂ ಕೂಡ ಬಹಳ ಹರ್ಷ ಆಗತ್ತೆ, ಖುಷಿ ಆಗತ್ತೆ. ಅವರು ಅನ್ಕೋತಾರೆ, ಇವನು ನಮ್ಮ 11 ಅಕ್ಷೋಹಿಣಿ ಸೇನೆಯನ್ನು ನೋಡಿ ಭಯಭೀತನಾಗಿದ್ದಾನೆ, ಶರಣಾಗತನಾಗಿ ಬಂದಿದ್ದಾನೆ, ಇನ್ನೇನು ಯುದ್ಧ ಈಗಲೇ ಮುಗಿದು ಹೋಗುತ್ತೆ ಅಂತ ಇವರು ಅನ್ಕೋತಾರೆ. ಆದರೆ ಹಾಗಾಗಲ್ಲ. ಅಲ್ಲಿಂದ ರಥವನ್ನು ಕೆಳಗಿಳಿತಾನೆ ಧರ್ಮರಾಯ. ತನ್ನ ಪಾದರಕ್ಷೆಗಳನ್ನು ರಥದಲ್ಲಿ ಬಿಟ್ಟು ಕೆಳಗೆ ಬರಿಗಾಲಿನಿಂದ ನಡ್ಕೊಂಡು ಮೊದಲಿಗೆ ಭೀಷ್ಮಾಚಾರ್ಯರ ರಥದ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ತತ್ಕ್ಷಣದಲ್ಲಿ ಭೀಷ್ಮಾಚಾರ್ಯರು ಯಶಸ್ವಿ ಭವಪುತ್ರ ಅಂಥೇಳಿ ಆಶೀರ್ವಾದ ಮಾಡ್ತಾರೆ, ವಿಜಯೀ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅದೇ ಪ್ರಕಾರ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಅವ್ರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡ್ತಾನೆ. ಅವರು ಎಲ್ಲರೂ ಕೂಡ ಧರ್ಮರಾಯನಿಗೆ ವಿಜಯದ ಆಶೀರ್ವಾದವನ್ನು ಮಾಡ್ತಾರೆ. ಇದನ್ನು ನೋಡಿರ್ತಕ್ಕಂಥ ದುರ್ಯೋಧನನಿಗೆ ಕ್ರೋಧ ಹೆಚ್ಚಾಗತ್ತೆ. ಆಕ್ರೋಶದಿಂದ ಬಂದು ಭೀಷ್ಮಾಚಾರ್ಯರನ್ನು ಕೇಳ್ತಾ ಇದ್ದಾನೆ, ಯಾರ ಪರವಾಗಿ ನೀವು ಯುದ್ಧವನ್ನು ಮಾಡ್ತಾ ಇದ್ದೀರಾ, ಅವನಿಗೆ ವಿಜಯದ ಆಶೀರ್ವಾದ ಮಾಡಿದ್ದೀರಲ್ಲ ಅಂಥೇಳಿ ಯಾವ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರನ್ನು ಕೇಳ್ತಾ ಇದ್ದಾನೆ ದುರ್ಯೋಧನ. ಅವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡು, ನೀನು ಇದೇ ಕೆಲಸವನ್ನು ಅಲ್ಲಿ ಮಾಡಿದ್ದಿ ಅಂತ ಕೇಳಿದರೆ ಯುದ್ಧ ಈಗಲೇ ಮುಗಿತಿತ್ತು. ಧರ್ಮರಾಯ ಶರಣಾಗತ ವತ್ಸಲನಿದ್ದಾನೆ, ಕೃಷ್ಣ ಪರಮಾತ್ಮ ಭಕ್ತ ವತ್ಸಲನಿದ್ದಾನೆ. ಅವರಿಬ್ಬರು ಇರುವಂಥ ಆ ಸೇನೆ ಪರಿಪೂರ್ಣ ಕ್ಷಮೆಯನ್ನು ಮಾಡಿ ರಾಜ್ಯವನ್ನು ನಿನಗೆ ಕೊಟ್ಟು ಅವರು ಯುದ್ಧದಿಂದ ಹಿಂದೆ ಹೋಗ್ತಿದ್ರು. ಆ ಭಾಗುವಿಕೆ ನಿನ್ನಲ್ಲಿಲ್ಲ, ಅದಕ್ಕಾಗಿ ಯುದ್ಧಕ್ಕೆ ಕಾರಣೀಭೂತ ನೀನೇ ಇದ್ದೀಯಾ ಅಂತೇಳಿ ಭೀಷ್ಮಾಚಾರ್ಯರು ಅವನಿಗೆ ಚೆನ್ನಾಗಿ ತಿಳಿ ಹೇಳಿದರು ಅನ್ನುವಂಥದ್ದು ಇತಿಹಾಸದಲ್ಲಿ ಬರುತ್ತೆ ಸದ್ಭಕ್ತ ಬಂಧುಗಳೇ. ಹಾಗಾಗಿ ಬಾಗುವಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ಒಬ್ಬ ಮನುಷ್ಯ ಶರಣಾಗತನಾಗಿದ್ದಾನೆ ಅಂತ ಕೇಳಿದಾಗ ಅವನ ಗೌರವಕ್ಕೆ ಧಕ್ಕೆ ಬರಲ್ಲ, ಅವನ ಪ್ರತಿಷ್ಠೆ ಹೆಚ್ಚಾಗತ್ತೆ, ಅವನ ಗೌರವ ಹೆಚ್ಚಾಗತ್ತೆ. ಮನೆಯಲ್ಲಿ ತಂದೆ ತಾಯಿಗಳು, ಹಿರಿಯರು, ಆನಂತರ ಜ್ಞಾನಿಗಳು, ತಪಸ್ವಿಗಳು, ಸಿದ್ಧಿಪುರುಷರ ಸಾನ್ನಿಧ್ಯದಲ್ಲಿ ಭಾಗಿ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ಪಾಪ, ತಾಪ, ಶಾಪಗಳು ದೂರವಾಗತ್ತೆ. ಜೊತೆಗೆ ನಮ್ಮ ಅಹಂಕಾರ ನಾಶವಾಗತ್ತೆ. ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಲ್ಲಿ ಆಗತ್ತೆ ಅಂತಕ್ಕಂಥದ್ದು. ಹಾಗಿದ್ದಾಗ ಮಾತ್ರ ಅದಕ್ಕೆ ಮಹತ್ವ ಬರುತ್ತೆ. ಈಗ ಪರಿವಾರದಲ್ಲಿ ತುಂಬ ಕಡೆ ಗಮನಿಸ್ತೇವೆ, ಸಾಕಷ್ಟು ಜಗಳ, ಗೊಂದಲ, ಆತಂಕಗಳು ನಿರ್ಮಾಣ ಆಗ್ತವೆ. ಯಾಕೆ ಅಂತ ಕೇಳಿದರೆ, ಮಕ್ಕಳು, ಪರಿವಾರದ ಸದಸ್ಯರು ತಪ್ಪು ಮಾಡಿದಾಗ ಅದನ್ನು ತಿದ್ದುವಂಥದ್ದು, ಖಂಡಿಸುವಂಥದ್ದು ಹಿರಿಯರ ಜವಾಬ್ದಾರಿ. ಆ ತಪ್ಪನ್ನು ತಿದ್ದಲಿಕ್ಕೆ ಹೋದಾಗ, ಆ ತಪ್ಪನ್ನು ಖಂಡಿಸಲು ಹೋದಾಗ ಅವರು ತಿದ್ದುಕೊಳ್ಳಿಕ್ಕೆ ತಯಾರಿಲ್ಲ, ತಪ್ಪಾಯಿತು ಅಂತ ಕೇಳಲಿಕ್ಕೆ ತಯಾರಿಲ್ಲ, ಕ್ಷಮಾ ಯಾಚನೆ ಮಾಡಲಿಕ್ಕೆ ತಯಾರಿಲ್ಲ, ಅವ್ರ ಜೊತೆಗೆ ಜಗಳಕ್ಕೆ ನಿಂತು ಬಿಡ್ತಾರೆ. ಹಾಗಾಗಿ ಅದರಿಂದ ದೊಡ್ಡ ಘರ್ಷಣೆಗಳು ಆಗತ್ತೆ. ಅಷ್ಟೇ ಮಾಡಿದ ತಪ್ಪನ್ನು ಒಂದಷ್ಟು ತಿದ್ದಿಕೊಂಡ್ರೆ, ಕ್ಷಮಾಯಾಚನೆ ಮಾಡಿದರೆ ಆ ಸಮಸ್ಯೆಗೆ ಪರಿಹಾರ ಅಲ್ಲೇ ಸಿಕ್ಕಿಬಿಡುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಯಾರು ನಮ್ಮ ತಪ್ಪನ್ನು ತಿದ್ದುವಂಥ ಪ್ರಯತ್ನ ಮಾಡ್ತಾರೋ ಆವಾಗ ನಾವು ಶರಣಾಗತ ಭಾವದಿಂದ ಇರಬೇಕಾಗತ್ತೆ. ಹಾಗಿದ್ದಾಗ ಸಮಸ್ಯೆಗಳಿಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಭಾರತೀಯರು ಬಾಗುವಿಕೆಯಲ್ಲಿ ಹಿರಿತನವನ್ನು ಕಂಡುಕೊಂಡಿದ್ದೇವೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಫಲವೂ ಇದೆ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು. ನಾವು ಭಾಗಿ ನಮಸ್ಕಾರ ಮಾಡಿದರೆ ಸಣ್ಣವರಾಗ್ತೇವೆ ಅನ್ನುವಂಥ ಮುಜುಗರ ಯಾರಿಗೂ ಬೇಡ, ಆ ತಪ್ಪು ಕಲ್ಪನೆಗಳು ಬೇಡ. ಹಿರಿಯರ ಮುಂದೆ ಬಾಗಿದಾಗ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗೋದಷ್ಟೇ ಅಲ್ಲ, ನಮ್ಮ ಪಾಪವೂ ಕೂಡ ಪರಿಹಾರ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು, ಬಾಗುವಿಕೆಯಲ್ಲಿ ಅತ್ಯಂತ ವಿಶಿಷ್ಟ ಶಕ್ತಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಓಂ ಶಿವಂ ಭೂಯಾತ್.